ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೈಬ್ ವಿತ್ ರಕ್ಷು. ಸೊ ಇವತ್ತು ನಾವು ಹೊರಟದ್ದು ಲಾಲ್ಬಾಗ್ ಕಡೆಗೆ. ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ 6 AM ಅನಿಸುತ್ತೆ ನಾವು ಹೊರಟಾಗ. ಸೊ ಇಲ್ಲಿಂದ ಹೊರಟಿದ್ದು ನಮ್ಮ ಜರ್ನಿ ಹೇಗಿತ್ತು, ಏನೆಲ್ಲ ನೋಡಿದ್ವಿ, ಹೇಗೆಲ್ಲ ಇತ್ತು ಫ್ಲವರ್ ಶೋ ನೋಡೋಣ ಬನ್ನಿ. ನಾರ್ಮಲ್ ಡೇಸಲ್ಲಿ ಲಾಲ್ಬಾಗ್ನ ವಿಸಿಟ್ ಮಾಡಿದ್ದು ಹೇಗಿರುತ್ತೆ ಅಂತ ನಂಗೆ ಗೊತ್ತು, ಆದರೆ ಇಂಡಿಪೆಂಡೆನ್ಸ್ ಡೇ ದಿನ ಫ್ಲವರ್ ಶೋ ದಿನ ಹೇಗಿರುತ್ತೆ ಅಂತ ನನಗಂತೂ ಐಡಿಯಾ ಇರಲಿಲ್ಲ. ಫಸ್ಟ್ ಟೈಮ್ ಇಂಡಿಪೆಂಡೆನ್ಸ್ ಡೇ ದಿನ ನಾನು ಇಲ್ಲಿಗೆ ಬರ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಲಾಲ್ಬಾಗ್ ಹೇಗಿತ್ತು ಅಂತ ನೋಡೋಣ. ನಮ್ಮೊಟ್ಟಿಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. Welcome to Lalbagh Botanical Garden. This is one of the famous tourist place in ನಮ್ಮ ಬೆಂಗಳೂರು. ನಾವು ಲಾಲ್ಬಾಗ್ಗೆ ಎಂಟ್ರಿ ಕೊಟ್ಟಾಗ ಅರ್ಲಿ ಮಾರ್ನಿಂಗ್ 7:30 AM ಆಗಿತ್ತು. ಬ್ಯೂಟಿಫುಲ್ ಸನ್ರೈಸ್ ಹಾಗೆ ಸನ್ಶೈನ್ ತುಂಬ ಚೆನ್ನಾಗೇ ಇತ್ತು. ಹಾಗೆ ತುಂಬ ಜನ ವಾಕ್ ಕೂಡ ಮಾಡ್ತಾ ಇದ್ರು, ತರಲೆ ತಮಾಷೆಗಳನ್ನ ಮಾಡ್ಕೋತಾ ಇದ್ರು. ಇದನ್ನೆಲ್ಲ ನೋಡ್ತಾ ನಮಗಂತೂ ತುಂಬಾ ಖುಷಿ ಆಗೋಯ್ತು. ಅಲ್ಲೇ ಇದ್ದಂತಹ ಈ ಸ್ಪಾಟಲ್ಲಿ ಫ್ಲಾಗ್ ಹಾಯಿಸ್ಟ್ ಮಾಡ್ತಾ ಇದ್ರು. ಹಾಗಾಗಿ ಹೇಗೆ ಹಾಯಿಸ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಂತ ನಾನು ಹಾಗೂ ನನ್ನ ಫ್ರೆಂಡ್ಸ್ ಆ ಪ್ಲೇಸ್ ಕಡೆಗೆ ವಿಸಿಟ್ ಮಾಡಿದ್ವಿ. ಹಾಯಿಸ್ಟಿಂಗ್ ಎಲ್ಲ ಮುಗಿಸಿ ನಾವು ಹೊರಟಿದ್ದು ಗ್ಲಾಸ್ ಹೌಸ್ ಕಡೆ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ, ಎಷ್ಟೆಲ್ಲ ಫ್ಲವರ್ಸ್ ಇರುತ್ತೆ ಹಾಗೆ ಏನೆಲ್ಲ ವೆರೈಟೀಸ್ನ ನಾನು ನೋಡ್ತೀನಿ ಅಂತ. ಬಿಕಾಸ್ ಇದು ನನ್ನ ಫಸ್ಟ್ ಟೈಮ್ ವಿಸಿಟ್ ಆಗಿರುತ್ತೆ ಇಂಡಿಪೆಂಡೆನ್ಸ್ ಡೇ ದಿನ ಫ್ಲವರ್ ಶೋ ನೋಡ್ತಾ ಇರೋದು. ಸೊ ಹಾಗಿದ್ರೆ ಇನ್ಯಾಕೆ ತಡ ಮಾಡೋದು, ಬನ್ನಿ ಹೋಗೋಣ ಗ್ಲಾಸ್ ಹೌಸ್ ಕಡೆ. ಹೇಗಿತ್ತು ಫ್ಲವರ್ ಶೋ ಅಂತ ನಿಮ್ಗೆ ತೋರಿಸ್ತೀನಿ.
ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗೈಸ್. ಹಾಗೆ ಫೌಂಟೈನ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಇದನ್ನೇ ಬ್ಯಾಕ್ಗ್ರೌಂಡ್ ಆಗಿಟ್ಕೊಂಡು ಒಂದು ರೀಲ್ನ ಟ್ರೈ ಮಾಡೋಣ ಅಂತ ಹೇಳಿ ಆನ್ ಸ್ಪಾಟ್ ಎಕ್ಸಿಕ್ಯೂಷನ್ ಥರ ಒಂದು ರೀಲ್ನ ಎಕ್ಸಿಕ್ಯೂಟ್ ಮಾಡೇ ಬಿಟ್ವಿ. ಕಂಪ್ಲೀಟ್ ರೀಲ್ನ ನನ್ನ ಇನ್ಸ್ಟಾ ಪೇಜ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಮಿಸ್ ಮಾಡದೆ ಹೋಗಿ ವಾಚ್ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಅಲ್ಲಿ ವಾಟರ್ ಪೇಂಟಿಂಗ್ ಮಾಡ್ತಾ ಇದ್ರು, ಹಾಗಾಗಿ ಹ್ಯಾಂಡ್ ಮೇಲೆ ಇಂಡಿಯಾ ಫ್ಲಾಗ್ನ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಕೂಡ ಟ್ರೈ ಮಾಡಿದೆ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ये दुनिया एक दुल्हन, ये दुनिया एक दुल्हन, दुल्हन के माथे की बिंदिया, ये मेरा इंडिया, I love my India, ये मेरा इंडिया, I love my India, वतन मेरा इंडिया, सदन मेरा. ಇದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾವು ಈಚೆ ಬರುವಷ್ಟರಲ್ಲಿ ಆಲ್ರೆಡಿ 9:15 ಆಗೋಗಿತ್ತು. ಸೊ ಹಸುವಾಗ್ತಾ ಇತ್ತು ಅಂತ ಹೇಳಿಬಿಟ್ಟು ಒಂದಷ್ಟು ಬಾದಾಮ್ ಮಿಲ್ಕ್ ಹಾಗೆ ಸ್ವಲ್ಪ ಫ್ರೂಟ್ಸ್ನ ಕಟ್ ಮಾಡಿಸ್ಕೊಂಡು ನಾವು ಹೊರಟಿದ್ದು. ಬನ್ನಿ ತೋರಿಸ್ತೀನಿ. ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ನನಗೂ ಕೂಡ ಎನರ್ಜಿ ಸಿಗತ್ತೆ ಮತ್ತಷ್ಟು ವ್ಲಾಗ್ನ ಮಾಡೋದಕ್ಕೆ, ಮತ್ತಷ್ಟು ಇಂಟ್ರೆಸ್ಟ್ಗಳೊಂದಿಗೆ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್. ನೆನಪಿದೆ ಅಲ್ವಾ? ವೈಬ್ ವಿತ್ ರಕ್ಷು.